ಇದೆಂತ ಅಗ್ನಿ ಪರೀಕ್ಷೆ ನೀಡಿದೆಯಮ್ಮ ನಮಗೆ. ಹುಟ್ಟಿದಾಗಿನಿಂದ ಬರೀ ಕಣ್ಣೀರಿನಲ್ಲೇ ಕೈ ತೊಳೆದಾಗಿದೆ. ಒಳ್ಳೆ ಕಾಲ ಬಂದೆಂದು ಭಾವಿಸಿದರೆ ಮತ್ತೆ ನಾವಿನ ಕೋಪಕ್ಕೆ ಸರಿಯವ ತಾಯಿ. ಸಭೆ ದುಃಖಿಸಬೇಡಿ ಸಭೆ ದುಃಖಿಸಬೇಡಿ. ಅಂದಾಗೆ ಕಾಣುವ ಇವಾಗ ಆ ಶ್ರೀರಾಮಚಂದ್ರ ಆತ ಈ ಸಮಾಜದಲ್ಲಿ ಕೂಗಿ ಹೇಳ್ತಂತೆ. ಅಷ್ಟೇ ಇಲ್ಲ, ಶನಿಯಿಂದಲೇ ಮಠ ಮುಕ್ಕಿದರೆ ಈ ಸಮಾಜದಲ್ಲಿ ಸಭೆ ಅದ್ರ ತೀರಿಕೊಂಡು ಇರ್ತಿ ಕರಿ ಹಾಕಿದ್ರು ಸರಿನಾ? ನಿಜ ಅತ್ತಿಗೆ ನಿಜ. ಕಣ್ಣು ಬಿಡುವ ಮುನ್ನವೇ ಮಣ್ಣು ಪಾಲಾದರು ನಮ್ಮ ಹೆತ್ತವರು. ಆದರ್ಶ ಮನೆತನ ಎಂದು ಹೆಸರಾಗಿದ್ದ ನಮ್ಮ ಮನೆಗೆ ಆ ವಿಧಿ ಸುಧಾವನ್ನು ಕಳಿಸಿ ಆ ಮನೆಯನ್ನೇ 3 ಭಾಗ ಮಾಡಿಸಿತು. ಇನ್ನು ಒಂದು ಇರುವೆಗೂ ನೋವು ಕೊಡದ ನಿಮಗೆ ರಾಶಿ ಮಾಡಿ ಮನೆಯಿಂದಲೇ ಹೊರಹಾಕಿತು. ಸಮಾಧಾನ ಮಾಡ್ಕೋ ಸಹೋದರ. ಬಂದಿದ್ದು ಬರಲಿ, ಭಗವಂತನ ಧೈರ್ಯಲೆಂಬುದಕ್ಕೆ ಸತ್ಯ ಏನೆಂಬುದು ಈ ಲೋಕಕ್ಕೆ ಸಾರಿ ಹೇಳೋಣ. ಹೇಗೆ ಸಮಾಧಾನ ಮಾಡಿಕೊಳ್ಳಲಿ ಅಣ್ಣ, ಹೇಗೆ ಸಮಾಧಾನ ಮಾಡಿಕೊಳ್ಳಲಿ? ತುಂಬು ಗರ್ಭಿಣಿಯಾದ ನನ್ನ ಅತ್ತಿಗೆಯನ್ನು ಕಾಡು ಪಾಲು ಮಾಡಿದ ಆ ದ್ರೋಹಿಗಳನ್ನು ಕಳೆದು ನನ್ನ ಆಕ್ರೋಶವನ್ನು ಆರಿಸಿಕೊಳ್ಳುತ್ತೇನಣ್ಣ, ಆರಿಸಿಕೊಳ್ಳುತ್ತೇನೆ. ಬೇಡ ಬೇದ್ರ, ಹಾಗ ಮಾತ್ರ ಮಾಡಬೇಡ. ಅಂತ ಪಾಪಿಗಳಿಗೆ ಆ ದೇವರಿಂದ ಶಿಕ್ಷೆ ಕೊಡ್ತಾನೆ. ಅಂತ ಪಾಪಿನ ಕೊಂದು ನೀನೇಕೆ ಕೈಯನ್ನು ಹೊರಸು ಮಾಡಿಕೊಳ್ತೀಯಪ್ಪ? ಬಿಟ್ಟು ಬಿಡು ಅವನು. ಸೀತಾ, ನೀನು ನನ್ನ ಕೈ ಹಿಡಿದಾಗಿಂದ ಬರೀ ನೋವೇ ಪಟ್ಟಿತ ಬಂದಿರುವೆ. ಒಂದು ಹಿಡಿಯಷ್ಟು ಸಂತೋಷವನ್ನು ನೀಡಲಿಕ್ಕಾಗಲಿಲ್ಲ ಸೀತಾ, ನೀಡಲಿಕ್ಕೆ ಆಗಲಿಲ್ಲ. ನನ್ನನ್ನು ಕ್ಷಮಿಸಿ ಬಿಡು ಸೀತಾ, ಕ್ಷಮಿಸಿ ಬಿಡು. ಸಬಿ ಹಾಗೆಲ್ಲ ಮರಳವೆ ಎತ್ತಿ ಮಾತಾಡ್ಬಿಡಿ. ಅಯ್ಯೋ ಅಮ್ಮ, ತುಂಬಾ ನೋವು. ಅಣ್ಣ, ಅತ್ತಿಗೆ ನೋವನ್ನು ಕಣ್ಣಿಂದ ನೋಡಲಾರೆ ಅಣ್ಣ, ನೋಡಲಾರೆ. ನಮ್ಮ ಕಷ್ಟ ಯಾವ ಪಾಪಿಗೂ ಬರದಿರಲಿ ಅಣ್ಣ, ಯಾವ ಪಾಪಿಗೂ ಬರದಿರಲಿ ಅಣ್ಣ. ಅತ್ತಿಗೆ ನೋವನ್ನು ನಾನು ನೋಡಲಾರೆ ಅಣ್ಣ, ನೋಡಲಾರೆ. ಬಾಸಿತಾ, ಇಲ್ಲೇ ಪಕ್ಕದಲ್ಲಿ ಗುಡಿಸಲು ಇದೆ, ಅಲ್ಲಿ ಹೋಗಿ ವಿಶ್ರಾಂತಿ ಪಡೆದುಕೊಳ್ಳೋಣ. ಇವಳಿಗೆ ಆಯಸದಂತೆ ಕಾಣುತ್ತಿದೆ, ನಡೆಯಿರಿ. ಬೆರೆಸಬಿ, ನೀವಿಬ್ಬರು ಅಣ್ಣ ತಮ್ಮದರಾಗಿ ಹುಟ್ಟಿದ್ದಕ್ಕೆ ಸಾರ್ಥಕವಾಯ್ತು. ನನ್ನನ್ನು ನಂಬಿಕೊಂಡು ಅವಳ ಮಾತು ಕೇಳಿ ಮನೆ ಬಿಟ್ಟು ಹೊರಗೆ ಬಂದಿರುವಿ ನಾವು. ಸಬಿ, ತುಂಬಾ ನೋಡ್ತಾ ಇದೆ ಸಬಿ, ತುಂಬಾ ಹೊಟ್ಟೆ ನೋಡ್ತಾ ಇದೆ. ಜೀವನ ಪೂರ್ತಿ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಿದ ನಿಮಗೆ ಆ ತಾಯಿ ಮಲೆಯಮ್ಮ ದೇವಿ ಖಂಡಿತ ಒಳ್ಳೆಯದನ್ನೇ ಮಾಡುತ್ತಾಳೆ. ಅತ್ತಿಗೆ, ನಿಮ್ಮನ್ನು ನೋಯಿಸಿದವರು ಖಂಡಿತವಾಗಿಯೂ ಉದ್ಧಾರ ಆಗುವುದಿಲ್ಲ. ಅತ್ತಿಗೆ, ಉದ್ಧಾರ ಆಗುವುದಿಲ್ಲ. ನಡೆ ಲಕ್ಷ್ಮಣ, ಇಲ್ಲಿ ಪಕ್ಕದಲ್ಲಿರೋ ಗುಡಿಸಲಿಗೆ ಹೋಗಿ ಸೇರಿಕೊಳ್ಳೋಣ. ನೀವಿಬ್ಬರು ವಿಶ್ರಾಂತಿ ಪಡೆದುಕೊಳ್ಳಿ. ನಾನು ಇಲ್ಲೇ ಪಕ್ಕದ ಊರಿಗೆ ಹೋಗಿ ಡಾಕ್ಟರನ್ನು ಕರೆದುಕೊಂಡು ಬರುತ್ತೇನೆ. ನಡೆಯಿರಿ, ಹೋಗೋಣ. ಅಣ್ಣ, ಅತ್ತಿಗೆ, ಎಲ್ಲಿಗೆ ಹೊರಡುತ್ತಿರುವಿರಿ? ಶಶಿ, ನೀನೇಕೆ ಬಂದಪ್ಪ ಇಲ್ಲಿಗೆ? ಅಂದಾಗೆ ನಮ್ಮ ಬಾಳೆಯಲ್ಲಿ ಆ ವಿಧಿಯಾಟ ಆಡ್ಸುತ್ತಿರುವಾಗ ಯಾರೇನು ಮಾಡೋದಪ್ಪ? ಯಾರೇನು ಮಾಡೋದು? ಅದು ನಮ್ಮ ಪ್ರಾರಬ್ಧ ಕರ್ಮ ಅಂತ. ಅತ್ತಿಗೆ, ನೀವು ಏನು ತಪ್ಪು ಮಾಡ ನಿಮಗೆ ಈ ಶಿಕ್ಷೆ ನೀಡಿದಲ್ಲ ದೇವರು. ಅವನು ದೇವರಲ್ಲ ಅತ್ತಿಗೆ, ಕರುಣೆ ಇಲ್ಲದ ಕಟುಕ. ಶಶಿ, ನಮ್ಮ ಹಣೆ ಬರಕ್ಕೆ ಆ ದೇವರನ್ನು ಯಾಕೆ ಹೊಗಳುವೆ? ಜೀವನ ಚಕ್ರದಲ್ಲಿ ಬರುವ ಅಗ್ನಿ ಪ್ರವೇಶವನ್ನು ಧೈರ್ಯದಿಂದ ಎದುರಿಸಿ ಸತ್ಯ ಏನೆಂಬುದು ಲೋಕಕ್ಕೆ ಸಾರಿ ಹೇಳೋಣ. ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಶಶಿ, ಸಾಧ್ಯವಿಲ್ಲ. ಶಶಿ, ನನ್ನ ತಮ್ಮ ಭರತ ಏನು ಮಾಡುತ್ತಿದ್ದಾನೆ? ಆ ಪಾಪಿಗಳು ಏನು ಮಾಡುತ್ತಾರೋ ಏನು? ಅವನನ್ನು ನೀನೇ ಧೈರ್ಯ ಹೇಳಪ್ಪ, ನೀನೇ ಧೈರ್ಯ ಹೇಳು. ಅಣ್ಣ, ಅಣ್ಣ,
ಅಣ್ಣ ಅತ್ತಿಗೆಯರನ್ನು ಕಳೆದುಕೊಂಡು ನಿತ್ಯವೂ ಕಣ್ಣೀರು ಸುರಿಸುತ್ತಿದ್ದಾನಣ್ಣ, ನಿತ್ಯವೂ ಕಣ್ಣೀರು ಸುರಿಸಿದ್ದೇನೆ. ಅವನನ್ನು ನೋಡಿ ನನ್ನ ಎದೆ ಸಿಡಿಲು ಬಿಡದಂಗಾಯ್ತಣ್ಣ, ಸಿಡಿಲು ಬಿಡದಂಗಾಯ್ತು. ಅಯ್ಯೋ ಇದು ದಡ ಮೈತ್ರ ಏನು ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸ್ತಾ ಇದ್ದಾನೆ. ಅವಳ ಮಾತು ಕೇಳಿ ನಾವು ಮನೆ ಬಿಟ್ಟು ಬರಬಾರ್ದಾಗಿತ್ತು. ಅಂದಾಗೆ ಪ್ರೀತಿ ವಾಸ್ತವ ಕೊಟ್ಟವ ಆ ರಾಕ್ಷಸನನ್ನು ಆದಷ್ಟು ಬೇಗ ದೂರ ಮಾಡಬೇಕಪ್ಪ, ದೂರ ಮಾಡಬೇಕು. ಶಶಿ, ನೀನೇ ಧೈರ್ಯ ಹೇಳಪ್ಪ ನನ್ನ ತಮ್ಮ ಭರತನಿಗೆ. ನಿನ್ನ ಅಣ್ಣ ಅತ್ತಿಗೆಯರು ಎಲ್ಲಿ ಹೋಗಿಲ್ಲ, ನಿನ್ನ ಹೃದಯದವೇ ಇದ್ದಾರಂತ ಹೇಳಪ್ಪ, ಹೇಳು. ಹೇಗೆ ಧೈರ್ಯ ಹೇಳಬೇಕಣ್ಣ, ಅರಿಯದಾಗಿದೆ. ನಿಮ್ಮಂತ ಹಾಲು ಮನದ ಸಂಸಾರಕ್ಕೆ ಹುಳಿ ಹಿಂಡಿದ ನನ್ನ ವಜ್ರಕಾಂತ ಅವನು ರಾಕ್ಷಸ ಅಣ್ಣ, ರಾಕ್ಷಸ. ಅವನನ್ನು ಮಾತ್ರ ನಾನು ಸುಮ್ಮನೆ ಬಿಡಲಾರಣ್ಣ. ನೋಡು ಶಶಿ, ಅವಸರಕ್ಕೆ ಯಾವತ್ತೂ ತಲೆ ಕೊಡಬಾರದಪ್ಪ. ಯಾಕಂದ್ರೆ ಅನಾಹುತಕ್ಕೆ ಆ ಭಗವಂತ ಸೃಷ್ಟಿಸುತ್ತಾನೆ. ಅಂತಾಗಿ ನಮ್ಮಂತರ ಮೇಲೆ ಅನ್ಯಾಯ ಮಾಡಿದ ಆ ವಜ್ರಕಾಂತನನ್ನು ಯಾವತ್ತೂ ಆ ದೇವರು ಸುಮ್ಮನೆ ಬಿಡುವುದಿಲ್ಲ, ಶಿಕ್ಷೆ ಕೊಟ್ಟೇ ಕೊಡ್ತಾನೆ. ಅಣ್ಣ, ಅಂದು ಮಹಾಭಾರತದಲ್ಲಿ ಪಾಂಡವರಿಗೆ ಅಜ್ಞಾತ ವನವಾಸ ಬಂದಂತೆ, ರಾಮಾಯಣದಲ್ಲಿ ರಾಮ ಲಕ್ಷ್ಮಣರಿಗೆ ಅಜ್ಞಾತ ವನವಾಸ ಬಂದಂತೆ, ಈ ಕಲಿಯುಗದಲ್ಲಿ ನಿಮಗೂ ಈ ವನವಾಸ ಬಂದಂತೆ. ಶಶಿ, ಹೂಗಳು ಇರುವ ಜಾಗದಲ್ಲಿ ಮುಳ್ಳುಗಳು ಇರುತ್ತವೆ. ಆದರೆ ಆ ಮುಳ್ಳಿನ ಮೇಲೆ ಹಾಕಿದ ಬಟ್ಟೆಯನ್ನು ತಾಳ್ಮೆಯಿಂದ ತೆಗೆದಂತೆ ನಾವು ಜೀವನ ನಡೆಸಬೇಕು. ಚೂರು ಅವಸರ ಮಾಡಿದರೆ ಹರಿದು ಹೋಗೋದು ನಮ್ಮ ಬದುಕಿನ ಬಟ್ಟೆಪ್ಪ, ಹರಿದು ನಮ್ಮ ಬದುಕಿನ ಬಟ್ಟೆ. ಹೌದಪ್ಪ, ನಮ್ಮ ಜೀವನವಿರದೆ ಕಷ್ಟದಲ್ಲಿ ಬೆಳೆದು ಕಷ್ಟ ದೊಡ್ಡದಾಗಿರುವಾಗ ಇದೇ ಮಹಾ ದೊಡ್ಡದಲ್ಲ ನಮ್ಮದು. ಅಂದಾಗೆ ನಾವು ಮಾಡಿದ ಕರ್ಮವನ್ನು ನಾ ಯಾವತ್ತೂ ಅನುಭವಿಸಲೇಬೇಕು ಹರ್ಷ, ಅನುಭವಿಸಲೇಬೇಕು. ಅತ್ತಿಗೆ ನಡೆಯಿರಿ, ನನ್ನ ಮನೆಯಲ್ಲಿ ಇರುವಿರಂತೆ. ಯಾಕೆ, ನಾನು ನಿನ್ನ ಮೈದುನನಲ್ಲವೇ? ಬೇಡ ಶಶಿ, ಬೇಡ. ಸ್ವಾರ್ಥ ತುಂಬಿದ ನಾಡಿನಲ್ಲಿರುವುದಕ್ಕಿಂತ ನಿಸ್ವಾರ್ಥ ತುಂಬಿದ ಈ ನಾಡಿನಲ್ಲಿರುವುದು ಎಷ್ಟೋ ವಾಸಿ. ನನ್ನ ತಮ್ಮ ಭರತನಿಗೆ ನೀನೇ ಧೈರ್ಯ ಹೇಳಪ್ಪ, ನೀನೇ ಧೈರ್ಯ ಹೇಳು. ಆಗಲಿ ಅಣ್ಣ, ಆದಷ್ಟು ಬೇಗನೆ ನನ್ನ ಅಣ್ಣಂದಿರ ಮಟ್ಟ ಹಾಕಿ ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ. ಅತ್ತಿಗೆ, ನಿಮ್ಮ ಆರದ ಕಡೆ ಗಮನ ಹರಿಸಿ, ಅತ್ತಿಗೆ ಗಮನ ಹರಿಸಿ. ನಾನಿನ್ನು ಬರುತ್ತೇನೆ. ಆಯ್ತು, ಹೋಗಿ ಬರಪ್ಪ. ಬಾಸಿತ, ಆ ಗುಡಿಸಲು ಹೋಗಿ ಸೇರಿಕೊಳ್ಳೋಣ. ಸರಿ, ನಡೆಯಲಿ.